ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಕಾರ್ ಡ್ರಿಫ್ಟಿಂಗ್ ಪ್ರಕರಣ ಲ್ಯಾಂಬೋರ್ಗಿನಿ ಕಾರನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಐಷಾರಾಮಿ ಕಾರ್ ಕವರನ್ನ ನಿಲ್ಲಿಸಿದ್ದಾರೆ ಪೊಲೀಸರು. ಯಾರಿಗೂ ಕೂಡ ಕಾಣದಂತೆ ಉದ್ದೇಶಪೂರ್ವಕವಾಗಿ ನಿಲ್ಲಿಸಿದ್ದಾರೆ. ಆಗಿದ್ರೆ ನೋಡಿ, ಐಷಾರಾಮಿ ಕಾರನ್ನ ಕವರ್ ಮಾಡಿ ನಿಲ್ಲಿಸಿದ್ದಾರೆ ಪೊಲೀಸರು. ಲ್ಯಾಂಬೋರ್ಗಿನಿ ಕಾರನ್ನ ಸೀಸ್ ಮಾಡಿದ್ದಾರೆ. ಓಕೆ, ಪೊಲೀಸರು ಐಷಾರಾಮಿ ಕಾರ್ ಕವರ್ ಮಾಡಿ ನಿಲ್ಲಿಸಿದ್ದಾರೆ ಪೊಲೀಸರು. ಯಾರಿಗೂ ಕೂಡ ಕಾಣದಂತೆ ಉದ್ದೇಶಪೂರ್ವಕವಾಗಿ ಆಗಿದ್ರೆ ನಿಲ್ಲಿಸಿದ್ದಾರಾ ಇವರು? ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಲ್ಯಾಂಬೋರ್ಗಿನಿ ಕಾರನ್ನ ಫುಲ್ ಕಂಪ್ಲೀಟ್ ಆಗಿ ಕವರ್ ಮಾಡಿ ನಿಲ್ಲಿಸಿದ್ದಾರೆ. ಯಾಕೆ ಅಷ್ಟೊಂದು ಕಾಳಜಿನ ವಹಿಸ್ತಾ ಇದ್ದಾರೆ? ಅಷ್ಟೊಂದು ಕಾಣದೇ ಇರುವಂತಹ ರೀತಿಯಾಗಿ ಏನು ಇದು ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಮಾಡಿರುವಂಥದ್ದ ಅಂತೇಳಿ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನೀಡಿದ್ದಾರೆ, ನೋಡೋಣ. 2 ದಿನಗಳ ಹಿಂದೆ ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರೊಂದು ಡ್ರಿಫ್ಟಿಂಗ್ ಮಾಡಿ ಸಾರ್ವಜನಿಕರಿಗೆ ಶಾಂತಿ ಭಂಗ ಹಾಗೂ ಟ್ರಾಫಿಕ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿತ್ತು. ಸದ್ಯ ಆ ಒಂದು ವಿಡಿಯೋ ವೈರಲ್ ಆದ ನಂತರ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗೆ ಮುಂದಾದರು. CCTVಗಳನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇದೊಂದು ಐಷಾರಾಮಿ ಕಾರ್ ಅಂತ ಹೇಳಿ ಕೂಡ ಗೊತ್ತಾಗಿತ್ತು. ತಕ್ಷಣ ಅದನ್ನು ಪರಿಶೀಲನೆ ಮಾಡಿದಾಗ ಡಾಕ್ಯುಮೆಂಟೇಷನ್ ಮಾಡಿದಂಥ ವೇಳೆಯಲ್ಲಿ ಇದು ರಿಕ್ಕಿ ರೈ ಅವರಿಗೆ ಸೇರಿದಂತಹ ಕಾರ್ ಅಂತ ಹೇಳಿ ಗೊತ್ತಾಗಿದೆ. ಸದ್ಯ ಈ ಕಾರನ್ನು ಈಗಾಗಲೇ ಪೊಲೀಸರು ಕೂಡ ಸೀಸ್ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಟ್ರಾಫಿಕ್ ಠಾಣೆ ಮುಂದೆ ಕೂಡ ತಂದು ನಿಲ್ಲಿಸಿದ್ದಾರೆ. ಈಗ ಮುಂದಿರುವ ಪ್ರೊಸೀಜರ್ ಅಂತ ಹೇಳಿದ್ರೆ ಪೊಲೀಸ್ನವರು ಈಗ ಈ CCTVಗಳ ಒಂದು ಪರಿಶೀಲನೆ ಮಾಡ್ತಾರೆ. ಈ ಕಾರನ್ನು ಯಾರು ಓಡಿಸ್ತಾ ಇದ್ರು ಅಂತ ಹೇಳಿ, ಅದಾದ ಬಳಿಕ ಕಾರ್ನ ಮಾಲೀಕರಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕು. ಇವೆಲ್ಲವನ್ನು ಪರಿಶೀಲನೆ ಆದ ನಂತರ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟನ್ನು ತಯಾರಿಸಿ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಅಲ್ಲಿ ಒಂದು ಫೈನನ್ನು ಕೂಡ ಕಟ್ಟಬೇಕಾಗುತ್ತೆ. ಅದಾದ ಬಳಿಕ RTO ಅಧಿಕಾರಿಗಳಿಗೂ ಕೂಡ ಈ ಒಂದು RC ಕ್ಯಾನ್ಸಲೇಷನ್ಗೆ ಕೂಡ ಪತ್ರವನ್ನು ಬರೀತೀವಿ ಅಂತ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ತಿಳಿಸಿದರು. ಸದ್ಯ ಈ ಕಾರನ್ನು ನೋಡ್ತಾ ಇದ್ದರೆ ಈ ಒಂದು ಐಷಾರಾಮಿ ಕಾರ್ ಆಗಿರೋ ಕಾರಣವಾಗಿ ಈ ಕಾರನ್ನು ಟಾರ್ಪಲ್ನಿಂದ ಕ್ಲೋಸ್ ಮಾಡಿದ್ದಾರೆ. ಕಾರಣ ಅಂತ ಹೇಳಿದರೆ ಇಲ್ಲಿ ಪೊಲೀಸರು ಈ ಒಂದು ಕಾರ್ನ ನೋಡೋದಕ್ಕೆ ಸಾರ್ವಜನಿಕರು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಸೆಲ್ಫಿಯನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಠಾಣೆ ಮುಂದೆ ಸುಮ್ಮನೆ ಕ್ರೌಡ್ ಉಂಟಾಗುತ್ತೆ. ಅದನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅನ್ನೋಂಥದ್ದು ಒಂದು. ಮತ್ತೊಂದು ಕಡೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂದರೆ ಸ್ಕ್ರ್ಯಾಚಸ್ ಏನಾದರೂ ಆದಂತಹ ವೇಳೆಯಲ್ಲಿ ಕೂಡ ಅದಕ್ಕೆ ಪೊಲೀಸರನ್ನೇ ಜವಾಬ್ದಾರಿಯನ್ನು ಮಾಡಿ ಅವರಿಗೂ ಕೂಡ ಕಾನೂನಿನ ಮೂಲಕ ಏನಾದರೂ ನೋಟಿಸ್ ಕೊಡುವ ಸಾಧ್ಯತೆ ಕೂಡ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯ ಪೊಲೀಸರು ಈಗ ಈ ಒಂದು ಕಾರನ್ನು ಟಾರ್ಪಲ್ನಿಂದ ಕವರ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಬೇರೆ ಒಂದು ಕಾರ್ಗಳಾಗಿದ್ದರೆ ಇಷ್ಟಾಗಿ ಕೇರನ್ನು ತೆಗೆದುಕೊಳ್ತಿದ್ರಾ, ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ರ ಅನ್ನೋಂಥ ಪ್ರಶ್ನೆ ಕೂಡ ಒಂದು ಕಡೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಕಾರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಏನು ಪೊಲೀಸರು ಕೂಡ ಕಾನೂನಿನ ಮೂಲಕ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡಿದ್ದೀವಿ ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ರಿಕ್ಕಿ ರೈ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಅವರು ವಿಚಾರಣೆಗೆ ಬಂದು ಹಾಜರಾಗ್ತಾರಾ ಅಥವಾ ಅವರ ವಕೀಲರ ಮೂಲಕ ಬಂದು ಕೇವಲ ಕೋರ್ಟ್ನಲ್ಲಿ ಕಟ್ಟಬೇಕಾದಂಥ ಫೈನ್ ಆಗಿರೋದ್ರಿಂದಾಗಿ ಅವರೇ ಈ ಫೈನನ್ನು ಕಟ್ಟಿ ಕ್ಲಿಯರ್ ಮಾಡ್ಕೊಳ್ತಾರಾ ಅನ್ನೋಂಥದ್ದು ಕೂಡ ಈಗ ಸದ್ಯ ಕುತೂಹಲಕಾರಿಯಾಗಿರುವಂತಹದ್ದು. ಮುಂದೆ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವೆಂಕಟೇಶ್, ಪವರ್ TV, ಬೆಂಗಳೂರು.